ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಕುಸುಮ ಕನ್ನಡ ಲಾಗ್ಸ್ಗೆ ಸ್ವಾಗತ. ಸಬ್ಬಸಿಗೆ ಸೊಪ್ಪು ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ ರವೆ, 4-5 ಸ್ಪೂನ್ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಬಟಾಣಿ, ಚಿಕ್ಕದೊಂದು ಕ್ಯಾರೆಟು, ಬೀನ್ಸ್ ಒಂದು 8, ಒಂದು 4 ಹಸಿಮೆಣಸಿನ್ಕಾಯಿ, ಈರುಳ್ಳಿ 1, ಟೊಮೊಟೊ 1, ಸ್ವಲ್ಪ ಕೊತ್ತಂಬರಿ, 1 ರೆಕ್ಕೆ ಕರಿಬೇವು. ಮಾಡೋದಕ್ಕೆ ಒಂದು ಬಾಣಲಿ ತಗೊಳ್ಳಿ. ಅದರೊಂದು ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಫ್ಲೇವರ್ ಬೇಡ ಅಂದರೆ ಎಣ್ಣೆಯಲ್ಲೇ ಹುರ್ಕೋಬೋದು, ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಕಪ್ ರವೆನ ಫುಲ್ಲು ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಉರಿ ಬಂದು ಸಣ್ಣ ಇಡಿ, ಜೋರಾಗಿ ಇಡಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ ರವೆ ಸೀದೋದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ಅಂಟಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಒಂದು 4-5 ನಿಮಿಷ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ. ಅದನ್ನು ಸೈಡ್ ತೆಗ್ದಿಟ್ಕೊಳ್ಳಿ. ಅದೇ ಬಾಣಲಿಯಲ್ಲಿ 3-4 ಸ್ಪೂನ್ ಎಣ್ಣೆ ಹಾಕಿ. ಇಲ್ಲಿ ಬೇಕಾದರೂ ನೀವು ತುಪ್ಪ ಯೂಸ್ ಮಾಡ್ಬೋದು, ನಾನು ಎಣ್ಣೆ ಮಾತ್ರ ಹಾಕಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, 2 ಸ್ಪೂನ್ ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಈರುಳ್ಳಿ, ಡೈರೆಕ್ಟ್ ಕರಿಬೇವು ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅಂತೇಳಿ ಈರುಳ್ಳಿ ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಈ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ. ಕಲರ್ ಚೇಂಜ್ ಆದಮೇಲೆ ಸಬ್ಬಸಿಗೆ ಸೊಪ್ಪು ಹಾಕಬೇಕು. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಆಮೇಲೆ ಹಸಿ ಬಟಾಣಿ ಹಾಕಿ, 4-5 ಸ್ಪೂನ್ ಹಸಿ ಬಟಾಣಿ, ಬೀನ್ಸು, ಕ್ಯಾರೆಟ್ ಹಾಕಿ ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ 4-5 ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ. ಆಮೇಲೆ ಟೊಮೊಟೊ ಹಾಕಿ ಬ್ಯಾಚುಲರ್ಸ್ ಎಲ್ಲ ಒಬ್ಬೊಬ್ಬರೇ ಇದ್ದಾಗ ಈ ಥರ ಮಾಡ್ಕೋತೀನಿ, ಬೇಗ ಆಗೋಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಫೀಸ್ಗೆ ಹೋಗೋ ಮಹಿಳೆಯರು ಮತ್ತು ಎಲ್ಲಾದರೂ ಹೋಗಿ ಬಂದರೆ ನೈಟ್ ಸಾಕಾಗುತ್ತೆ ಅಂದಾಗ ಈ ಥರ ಮಾಡಿ, ಬೇಗ ಆಗೋಗುತ್ತೆ. ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದರೆ ಸಬ್ಬಸಿಗೆ ಸೊಪ್ಪನ್ನ ಸ್ಕಿಪ್ ಮಾಡ್ಬೋದು, ಬರೀ ತರಕಾರಿ ಎಲ್ಲ ಹಾಕಿ ಮಾಡ್ಕೊಳ್ಳಿ. ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2.5 ಕಪ್ಪು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಡ್ಬೇಕು. ಹಸಿ ತರಕಾರಿ ಹಾಕಿರೋದ್ರಿಂದ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿಯುತ್ತೆ ಅಂದಾಗ, ಈ ಥರ ಕುದಿಯುತ್ತೆ ಅಂದಾಗ ಒಂದು ಸಲ ತರಕಾರಿ ಎತ್ಕೊಂಡು ನೋಡಿ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿದ್ರೆ ರವೆ ಹಾಕ್ಕೊಳ್ಳಿ, ಬೆಂದಿಲ್ಲ ಅಂದಾಗ ಇನ್ನೊಂದು 2 ನಿಮಿಷ ಕುದಿಸಿ ಚೆನ್ನಾಗಿ. ಸ್ವಲ್ಪನೇ ರವೆ ಹಾಕ್ಕೋಬೇಕು, ಒಟ್ಟಿಗೆ ಎಲ್ಲ ಹಾಕಕ್ಕೆ ಹೋಗಬೇಡಿ. ಒಟ್ಟಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಉಂಡೆಗಳು ಕಟ್ಬಿಡುತ್ತೆ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ. ಎಲ್ಲರೂ ಮಾಡಿ ಒಂದು ಸಲ ಹೇಗೆ ಬಂತು ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ.
ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ಟಾಗ ತಿಂತಾರೆ. ಈಗೆಲ್ಲ ಮಕ್ಕಳು ಆ ಸೊಪ್ಪು ತಿನ್ನಲ್ಲ, ಈ ಸೊಪ್ಪು ತಿನ್ನಲ್ಲ ಅಂತಾರೆ. ಈಗ ಈ ಥರ ಉಪ್ಮಾ, ಅಕ್ಕಿ ರೊಟ್ಟಿ ಆ ಥರ ಏನಾದರೂ ಮಾಡಿದಾಗ ಸೊಪ್ಪುಗಳನ್ನೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ, ತಿಂತಾರೆ. ರವೆ ಹಾಕ್ಮೇಲೆ 1 ನಿಮಿಷ ಅಷ್ಟೇ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಬೆಂದಮೇಲೆ ರೆಡಿ ಆಗೋಗುತ್ತೆ. ಲಾಸ್ಟಲ್ಲಿ ಸರ್ವ್ ಮಾಡ್ಕೊಳ್ಳಿ. ಬಿಸಿ ತುಪ್ಪ ಹಾಕಿಲ್ಲ ನಾನು, ಬಿಸಿ ಉಪ್ಪಿಟ್ಟಿರೋದ್ರಿಂದ ಅದ್ರ ಮೇಲೆ ಹಾಗೆ ಗಟ್ಟಿ ತುಪ್ಪ ಹಾಕಿದೆ, ಕರಗೋಗುತ್ತೆ ಅಂಥೇಳಿ ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ. ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ತಿನ್ನಿ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ.